ಏನು ಡೀಪಾಗಿ ಯೋಚನೆ ಮಾಡ್ಕೊಂಡು ಏನೋ ಸುಮ್ಮನೆ ನಿಂತ್ಬಿಟ್ಟಿದ್ಯಲ್ಲ. ಏನು ಯೋಚನೆ ಮಾಡ್ತಾ ಇದ್ಯಾ? ಕೈಯಾಗ ಬೇರೆನೋ ಜೋರಾಗಿ ಪೇಪರ್ ಗೀಪರ್ ಎಲ್ಲ ಇಟ್ಕೊಂಡು ನಿಂತ್ಬಿಟ್ಟಿದ್ಯಾ? ಎಷ್ಟು ದಿನ ಅಂತ ಹೇಳ್ಬಿಟ್ಟು ಆಸ್ತಿ ಕಿತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲನೂ ಆಕ್ಟಿಂಗ್ ಮಾಡೋಕ್ಕಾಯ್ತದ ಹೇಳು? ಅದಕ್ಕೆ ಇವತ್ತು ಆ ಪಾರು ಹತ್ರ ಯಾರ ಹೆಸ್ರನಾಗ ಆಸ್ತಿ ಐತೆ ಅಂತ ಮೊದಲು ತಿಳ್ಕೊಂಡು ಆಮೇಲೆ ಅವರು ಗುರಿ ಇಕ್ಬೇಕಲ್ವಾ? ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಇದು ಪೆದ್ದದ್ ಕಂಡ್ಲ, ಇವಳಿಗೆ ಏನು ಗೊತ್ತಾಗಿಲ್ಲ. ಇವಳ ಹೆಸ್ರನಾಗಂತೂ ಖಂಡಿತ ಇರೋದಿಲ್ಲ. ಇವಳ ಕಡೆಯಿಂದ ನಾವಿಬ್ರು ಅವ್ರ ಮನೆ ಸೇರ್ಕೊಳ್ಳೋದೊಂದು ಬಾಕಿ ಅಷ್ಟೇನೆ. ನೋಡ್ಬೇಕಲ್ವಾ? ಅದಕ್ಕೆ ಇವತ್ತು ಹೆಂಗನ ಮಾಡ್ಬಿಟ್ಟು ಆಸ್ತಿ ಎಲ್ಲ ಯಾರ ಹೆಸ್ರನಾಗೈತೆ ಅಂತ ತಿಳ್ಕೊಬೇಕಲ್ಲ. ಅದಕ್ಕೆ ಪೇಪರ್ ಹಿಡ್ಕೊಂಡು ನಿಂತಿದ್ದೀನಿ. ಅಲ್ಲ, ಹಂಗೆ ಬಾಯ್ಬಿಟ್ಟೆ ಕೇಳ್ಬೋದಿತ್ತಲ್ವೆಲ್ಲ? ಅದೆಲ್ಲ ಚೆನ್ನಾಗಿರಲ್ಲ. ಸುಮ್ಮನಿರು. ಯಾರ ಹೆಸ್ರನಾಗ ಆಸ್ತಿ ಐತೆ, ಎಷ್ಟೈತೆ, ಹಂಗೆ ಹಿಂಗೆ ಅಂತ ಹೇಳಿದ್ರೆ ಸುಮ್ಮನೆ ಚೆನ್ನಾಗಿರಲ್ಲ. ಅದ್ರ ಬದಲು ಬುದ್ಧಿವಂತಿಕೆಯಿಂದ ಬಾಯಿ ಬಿಡಿಸ್ಬೇಕು ಅಷ್ಟೇನೆ. ನೀನು ಹೇಳೋದು ಸರಿನೇ. ನಿಮ್ಮ ಅಮ್ಮ, ನಿಮ್ಮ ಅಪ್ಪ, ನಿಮ್ಮ ಅತ್ತೆ, ನಿಮ್ಮ ಮಾವ ಅವ್ರ ಕಾಟಗಳು ನೋಡೋಕ್ಕಾಯ್ತಿಲ್ಲ. ಹೆಂಗೋನೂ ಬಿಡು, ಆಸ್ತಿ ಪಡ್ಕಂತೀಯ ಅಂತ ನಂಗೆ ನಂಬಿಕೆ ಐತೆ. ಸರಿ ಸರಿ ಬರಲಿ ಇರು. ಅವಳು ಬರೋಕೆ ಹೇಳಿದ್ಯೇನು ಇಲ್ಲಿಗೆ? ಕಣ್ಲ, ಬರೀ ಹೀರೋಯಿನುಚ್ಚು. ಶೂಟಿಂಗ್ ಐತಾ, ಡ್ಯಾನ್ಸ್ ಐತಾ, ಹಾಡೈತಾ, ಡೈಲಾಗ್ ಕೊಡ್ತೀರಾ ಅಂತ ಸುಮ್ಮನೆ ತಲೆ ತಿಂದೆ ಎಸಿತಳ್ ಕಣ್ಲ. ಅಯ್ಯೋ ಸಾಕೋಗ್ಬಿಟ್ಟೈತೆ. ಅದಕ್ಕೆ ಏನೋ ಒಂಚೂರು ಸುಮ್ಮನೆ ಶಾರ್ಟ್ ಫಿಲಮ್ ಥರ ಮಾಡೋಣ ಬಿಟ್ಬಿಡೋಣ ಅನ್ನಷ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಬರಲಿ ಇರು, ನೋಡೋಣ, ಮಾತಾಡೋಣ. ಬಂದ್ಲು ನೋಡು. ಹಲೋ. ಅಯ್ಯೋ, ಎಷ್ಟು ಜನ ಅಂತ ಪ್ರಪೋಸ್ ಮಾಡ್ತೀರ ನನಗೆ? ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ ತಕ್ಷಣ ಅದೆಷ್ಟು ಜನ ಅಂತ ನೀವು ಪ್ರಪೋಸ್ ಮಾಡ್ತಾ ಇದ್ದೀರೋ? ನನಗಂತೂ ಎಲ್ರಿಗೂ ನೋ 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 ಅಂದು ಸಾಕೋಗ್ಬಿಟ್ಟಿದೆ. ನನ್ನ ರೇಂಜ್ಗೆ ಒಂದು ಯಶ್ ಸರ್ ಥರ ಇರೋರೇ ಸರಿ. ನನಗೆ ಕಾಂಜಿ ಪಿಂಚಿನವರಲ್ಲ ನನಗಾಗಲ್ಲ. ನೀವು ಸುಮ್ಮನೆ ಫೋನ್ ಕಟ್ ಮಾಡಿ. ಎಷ್ಟು ಜನ ಅಂತ ಸುಮ್ಮನೆ ಪ್ರಪೋಸ್ ಮಾಡ್ತೀರಾ? ಅಪ್ಪ, ನನಗಂತೂ ಸಾಕಾಗೋಗ್ಬಿಟ್ಟಿದೆ. ಪ್ಲೀಸ್ ಕಟ್ ಮಾಡಿ ಫೋನ್ನ. ಏನು, ನನಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀರಾ? ನನಗೋಸ್ಕರ ಪ್ರಾಣ ಅಂತ ಕೊಡೋಂಥ ಅವಶ್ಯಕತೆ ಇಲ್ಲ. KGF ಥರ ಅಂತ ಒಂದು ಮೂವಿ ತೆಗೆದುಬಿಟ್ಟು ಹೀರೋ ಆಗ್ಬಿಡಿ, ಅಷ್ಟೇ ಸಾಕು. ಅವಾಗ ಬೇಕಾದ್ರೆ ನಾನು ನಿಮ್ಮನ್ನ ಮದುವೆ ಮಾಡ್ಕೊತೀನಿ. ಪಕ್ಕಾ ಮೆಂಟ್ಲು ಕಣ್ಲ. ಪ್ಲೀಸ್ ಕಟ್ ಮಾಡಿ ಫೋನ್ನ. ನೋಡಿ, ಅವಾಗಿಂದ ಹೇಳ್ತಾ ಇದ್ದೀನಿ, ಕಟ್ ಮಾಡಿ ಫೋನ್ ಅಂತ. ನೀವು ಕಟ್ ಮಾಡ್ತಾನೆ ಇಲ್ಲ. ಅಮ್ಮ ತಾಯಿ, ನಿಂದ್ರಾಗೂ ರೆಡ್ ಕಲರ್ ಬಟನ್ ಐತೆ, ಒತ್ತು. ಆದಷ್ಟು ಅದೇ ಕಟ್ ಆಯ್ತದೆ. ಫ್ಯಾನ್ಸ್ ನನಗೆ ಅಯ್ಯೋ ತುಂಬ ಫೋರ್ಸ್ ಮಾಡ್ತಾರೆ. ಐ ಲವ್ ಯು ಅಂತ. ಏನು ಮಾಡೋಣ, ನನಗೆ ಹೀರೋಗಳೇ ಸೆಟ್ ಆಗೋದು. ಪಾಪ ನೀವು ತಾನೇ ಏನು ಮಾಡ್ತೀರಾ ಹೇಳಿ? ಮದುವೆ ಆಗೋ ತನಕ ಹುಚ್ಚು ತನಕ ಮದುವೆ ಆಗಲ್ಲ ಅನ್ನೋ ಥರ ಫಿಲಮ್ ತೆಗಿಯೋ ತನಕ ಇವಳು ಹುಚ್ಚು ಬಿಡಲ್ಲ. ಏನೋ ಹೇಳಿದ್ರಿ? ಏನಿಲ್ಲ, ಅದು ಫಿಲಮ್ದೆಲ್ಲ ಅಗ್ರಿಮೆಂಟ್ ಬೇಕಿತ್ತು. ಅಗ್ರಿಮೆಂಟಿಗೆ ಸೈನ್ ಹಾಕ್ಕೊಡಿ. ಏನು, ನನ್ನ ಜೊತೆ ಇನ್ನೊಂದು ಮೂವಿ ಮಾಡೋಕ್ಕ? ಸದ್ಯಕ್ಕೆ ಇನ್ನೊಂದು ಮೂವಿ ಮಾಡೋಕ್ಕಲ್ಲ, ರಿಲೀಸು ಅದು ಇದು ಎಲ್ಲದಕ್ಕೂ ಸ್ವಲ್ಪ ಬೇಕಿತ್ತು. ಹೌದಾ? ಅದಕ್ಕೆ ಅಂತೆ. ಕೊಡಿ ಬೇಗ ಸೈನ್ ಹಾಕ್ಬಿಟ್ಟು ಕೊಡ್ತೀನಿ. ಅಯ್ಯೋ, ನಿಮ್ದೆಲ್ಲ ಅಷ್ಟು ಕೋಟಿ ಆಸ್ತಿ ಐತೆ, ಓದ್ದೆ ಮಾಡ್ದೆ ಹಿಂಗೆ ಸೈನ್ ಹಾಕ್ಬಿಟ್ರೆ ಹೆಂಗೆ? ಸ್ವಲ್ಪ ಓದ್ಬಿಟ್ಟು ಸೈನ್ ಹಾಕ್ಬೇಕು ತಾನೇ? ನಾನು ಹೆಂಗೆ ಸೈನ್ ಹಾಕಿದ್ರು ಏನಂತೆ? ನನ್ನ ಹೆಸ್ರಿನಾಗೇನು ಆಸ್ತಿ ಇಲ್ವಲ್ಲ? ಅದು ನಿಜನೇ ಬಿಡಿ. ನಿಮ್ಮ ಹುಡುಗಿಯರ ಹೆಸ್ರಿನಾಗ ಆಸ್ತಿ ಎಲ್ಲ ಎಲ್ಲಿರ್ತೈತೆ? ಎಲ್ಲನೂ ಅಪ್ಪುಗಳ ಹೆಸ್ರಿನಾಗೆ ಇರ್ತೈತೆ ಅಲ್ವಾ? ಯಾರು ಹೇಳಿದ್ ನಿಮಗೆ ಅಪ್ಪನ ಹೆಸರಿನಾಗಿರ್ತೈತೆ ಆಸ್ತಿ ಅಂತ ಹೇಳ್ಬಿಟ್ಟು? ಇಲ್ಲಪ್ಪ, ನಮ್ಮನೆಗೆ ಆಸ್ತಿ ಪೂರ ನಮ್ಮ ಅಮ್ಮನ ಹೆಸರಿನಾಗೆ ಇರೋದು, ಗೊತ್ತಾ? ಹೌದಾ? ಎಲ್ರ ಮನೆಗೂ ಅಪ್ಪನ ಹೆಸರಿನಾಗೆ ಅಲ್ವಾ ಜಾಸ್ತಿ ಇರೋದು ಆಸ್ತಿ? ಅದೇನು ನಿಮ್ಮ ಅಮ್ಮನ ಹೆಸರಿನಾಗೆ? ಅದು ಆಸ್ತಿ ತಗೊಂಡಾಗ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಸ್ವಲ್ಪ ಜಗಳ. ನನ್ನ ಹೆಸರಿಗೆ ಆಸ್ತಿ ಬೇಕು ಅಂತ ಹೇಳ್ಬಿಟ್ಟು ನಮ್ಮಪ್ಪ 2ನೇ ಕ್ಲಾಸ್ ಓದವ್ರೆ, ನಮ್ಮಮ್ಮ 3ನೇ ಕ್ಲಾಸ್ ಓದವ್ರೆ. ಅದಕ್ಕೆ ಇಬ್ಬರಿಗೆ ಜಾಸ್ತಿ ಯಾರು ಓದವ್ರೋ ಅವ್ರಿಗೇನೆ ಆಸ್ತಿ ಎಲ್ಲ ಅವ್ರ ಹೆಸರಿಗೆ ಬರ್ಕೊಡೋಣ, ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರೋ ಹೇಳಿದಕ್ಕೆ ಸರಿ ಅಂತ ಒಪ್ಕೊಂಡು 3ನೇ ಕ್ಲಾಸ್ ಓದಿರೋ ನಮ್ಮ ಅಮ್ಮಂಗೇನೆ ಆಸ್ತಿ ಎಲ್ಲ ಬರ್ಕೊಡ್ತೀನಿ. ನಮ್ಮಪ್ಪ 2ನೇ ಕ್ಲಾಸ್, ನಮ್ಮಮ್ಮ 3ನೇ ಕ್ಲಾಸ್. ನಾನು ಡಿಗ್ರಿ ಮಾಡಿದ್ರು ನನ್ನ ಹೆಸರಿಗೆ ಇನ್ನೂ ಕೊಟ್ಟಿಲ್ಲ. ಮುಂದೆ ನನಗೆ ಕೊಡ್ತಾರೆ. ಅಬ್ಬೋ, ಎಂಥ ಫ್ಯಾಮಿಲಿ! ಒಬ್ರು IAS, ಒಬ್ರು IPS. ವಾ, ಒಳ್ಳೆ ಡಿಸಿಷನ್ ಬಿಡಿ. ನಿಮ್ಮಮ್ಮ 3ನೇ ಕ್ಲಾಸ್ ಅಲ್ವಾ? ಗ್ರೇಟ್, ತುಂಬಾನೇ ಚೆನ್ನಾಗಿ ಓದ್ಬಿಟ್ಟವ್ರೆ. ನಿಮ್ಮ ಅಮ್ಮನ ಹೆಸರಿನಾಗ ಆಸ್ತಿ ಇರೋದೇನೆ ನ್ಯಾಯ ಬಿಡಿ. ಅದಕ್ಕೆ ಅಲ್ವಾ ನಮ್ಮ ಅಮ್ಮನ ಹೆಸರಿನಾಗ ಆಸ್ತಿ ಬರ್ದಿರೋದು. ಸರಿ, ಮತ್ತೆ ಶೂಟಿಂಗ್ ಏನೂ ಇಲ್ವಾ ಇವಾಗ? ಸದ್ಯಕ್ಕೆ ಶೂಟಿಂಗ್ ಇಲ್ಲ, ನಾಳೆ ನೋಡೋಣ. ಸರಿ ಆಯ್ತು, ನಾನು ಸ್ವಲ್ಪ ವಾಕಿಂಗ್ ಹೋಗ್ಬಿಟ್ಟು ಬರ್ತೀನಿ. ಹೋಗು. ಏನ್ಲ ಮಗ ಇದು, 3ನೇ ಕ್ಲಾಸ್ ಓದಿರಾ ಅಮ್ಮನ ಹೆಸರಿನಾಗೆ ಕೋಟಿ ಆಸ್ತಿ? ಅಲ್ಲ ಕಣ್ಲ, ಏನೋ ಬರ್ದಿರ ಚಿಂಪಾಂಜಿ ನನ್ನ ಮಕ್ಕಳು ಹೆಂಗ್ಲ ಆಸ್ತಿ ಎಲ್ಲ ಹೊಡೆದ್ಬಿಟ್ರು. ಇವ್ರ ಹಿಂದೆ ಒಬ್ಬ ಇದ್ದವ, ನಮ್ಮ ಅಪ್ಪಂಗೆ ಆಗ್ದಿರೋರು. ಅವರೇನಿಯ ಇವೆಲ್ಲ ಇವ್ನು ಮುಳುಗ್ಲಿ ಅಂತನೇನಿಯ ಇವರಿಬ್ರಿಗೂ ಸಪೋರ್ಟ್ ಮಾಡಿಬಿಟ್ಟು ಆಸ್ತಿ ಎಲ್ಲನೂ ಗೋವಿಂದ ಮಾಡಾಕ್ಬಿಟ್ರು. ಹೀಗೆ ಗೊತ್ತಾಯ್ತಲ್ಲ ಆಸ್ತಿ ಎಲ್ಲ ಯಾವ್ದಾರ ಹೆಸರಿನಾಗ ಐತೆ ಅಂತ ಹೇಳ್ಬಿಟ್ಟು. ಅಷ್ಟು ಸಾಕು ಬಿಡು ಮಗ. 2ನೇ ಕ್ಲಾಸ್ 3ನೇ ಕ್ಲಾಸ್ ಓದಿರೋನೆಲ್ಲ ಯಾಮರ್ಸೋದೇನು ದೊಡ್ಡ ವಿಷಯನೇ ಅಲ್ಲ. ಡಿಗ್ರಿ ನಮ್ಮ ಅಪ್ಪನೂ ಡಿಗ್ರಿನೇ ಮಾಡಿರೋದು. ಅದಕ್ಕೆ ಎಲ್ಲ ಯಾಮಾರು ಹಾಳಾಗೋಗಿದ್ದು ನೋಡು. ಓದಿರೋರಿಗೆ ಒಂದೇ ಕೆಲಸ, ಓದದೇ ಇರೋರಿಗೆ ಸಿಕ್ಕಿದೆಲ್ಲ ಕೆಲಸನೇ. ಅವ್ರು ಹಂಗೆ ಇರ್ತಾರೆ ನೋಡು. ನಾವೇನಿದ್ರು ಚೆನ್ನಾಗಿ ಫೋಕಸ್ ಮಾಡಬೇಕು. ಸರಿ ಬಾ, ವಿಷಯ ತಿಳ್ಕೊಂಡ್ವಲ್ಲ, ಇನ್ನೆಷ್ಟೊತ್ತು ಬಾ ಮನೆಗೆ ಹೋಗೋಣ. ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸರಿ ನಡಿಯಪ್ಪ, ಏನೋ ಒಂದು ಪ್ಲಾನ್ ಮಾಡ್ತಾನೆ ಇರ್ತೀನಿ ನೀನಂತೂ. ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ವಲ್ಲ. ಸರಿ ನಡಿ ಬೇಗ.
ಅಯ್ಯೋ ಇವಳು ಬಂದ್ಲಲ್ಲಪ್ಪ. ಹಾಯ್. ಇವತ್ತೇನು ಸ್ಪೆಷಲ್ ಅಂತ ಗೊತ್ತಾಗ್ಲಿಲ್ವಾ? ನಮ್ಮ ಮನೇಲಿ ಚಿಕನ್ ಮಾಡವ್ರೆ, ಅದೇ ಸ್ಪೆಷಲ್ಲು. ನಾನು ಅದೆಲ್ಲ ಕೇಳಿದ್ದು. ಇವತ್ತು ಏನ್ ದಿನ ಸ್ಪೆಷಲ್ಲು ಅಂತ ಗೊತ್ತಾ? ಗೊತ್ತು, ಇವತ್ತು ಬ್ಲಾಕ್ ಡೇ ಅಲ್ವಾ? ಪುಲ್ವಾಮಾ ದಾಳಿಯೆಲ್ಲ ಆಗಿತ್ತಲ್ಲ, ಬ್ಲಾಕ್ ಡೇ ಗೊತ್ತಲ್ವಾ? ಅದು ಬಿಟ್ಟು ಬೇರೆ ಏನೋ ಸ್ಪೆಷಲ್ ಐತೆ. ಅದೇನೋ ನಮ್ಗೆಲ್ಲ ಎಲ್ಲಿ ಗೊತ್ತಾಗ್ಬೇಕು, ನೀವೇ ಹೇಳ್ಬೇಕಲ್ವಾ? ಇವತ್ತು ವ್ಯಾಲೆಂಟೈನ್ಸ್ ಡೇ. ನಮ್ಮಂತ ಸಿಂಗಲ್ಗಳಿಗೆಲ್ಲ ಸಿಂಗಲ್ಸ್ ಡೇ. ಇದನ್ನೆಲ್ಲ ಬಂದ್ಬಿಟ್ಟು ಯಾಕಮ್ಮ ಇಲ್ಲೇ ಹೇಳ್ತಿದ್ಯಾ? ಅಣ್ಣ ನೀವೊಂಚೂರು ಈ ಕಡೆ ಸರ್ಕತ್ತೀರಾ, ನಾನು ಏನೋ ಹೇಳ್ಬೇಕು ಇವನ್ಗೆ. ಸರಿ. ನಿನಗಂತೂ ವ್ಯಾಲೆಂಟೈನ್ಸ್ ಡೇ ಅದು ಇದು ಅಂತ ಹೇಳ್ಬಿಟ್ಟು ನಿಂಗೆ ಏನು ಗೊತ್ತಾಗಕ್ಕಿಲ್ಲ. ನಿನಗಂತೂ ಏನು ಗೊತ್ತೇ ಇಲ್ಲ ಬಿಡು. ನೋಡು, ಅದು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ? ನಾನು ನಿಂಗೆ ಪ್ರಪೋಸ್ ಮಾಡ್ತಾ ಇವನಿ. ಐ ಲವ್ ಯು ಸೋ ಮಚ್. ಚೈಲ್ಡು, ನಾನು ಅವತ್ತೇ ನಿಂಗೆ ಹೇಳ್ದೆ ನನ್ನ ತಂಟೆಗೆ ಬರ್ಬೇಡ, ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಈಗ ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡ್ದೆ. ಈಗ ನೀನು ಹೂವು ಇಸ್ಕೊಳಕ್ಕಿಲ್ವೋ? ನಿಂದು ಬಿಟ್ಟಂಗೆಲ್ಲ ಅತಿ ಆಯ್ತು ಕಣೆ. ನಾನು ಇಸ್ಕೊಳ್ಳಲ್ಲ. ಏನ್ ಮಾಡ್ತೀಯಾ? ನೀನು ಇಸ್ಕೋಬೇಕು ಇವಾಗ. ನೀನು ಇಸ್ಕೊಂಡೇ ಇಸ್ಕಂತೀಯಾ? ನಾನು ಇಸ್ಕೊಳ್ಳಲ್ಲ ಅಂತ ಹೇಳಿದ್ನಲ್ಲ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗಿ ಸುಮ್ಮನೆ. ನನ್ನ ತಲೆ ತಿನ್ಬೇಡ. ಅಜ್ಜಿ, ತಾತ, ಅಮ್ಮ, ಅಪ್ಪ, ಅಯ್ಯೋ ಅಜ್ಜಿ, ತಾತ. ಮುಚ್ಚೆ ಬಾಯ್ನ. ಯಾರನ್ನ ನೋಡಿದ್ರೆ ನಾನೇನೋ ಮಾಡಿದೀನಿ ಅಂತ ಅನ್ಕೊಬಿಡ್ತಾರೆ. ಮುಚ್ಚೆ ಬಾಯ್ನ. ಇದು ಯಾಕೆ ಹಿಂಗೆ ಕಿರ್ಚ್ಕೊಂತ ಇದೆಯಾ? ನೀನು ಹೂವು ಇಸ್ಕೊಳಕ್ಕಿಲ್ವಲ್ಲ, ನಾನು ಹಿಂಗೆ ಹೇಳೋದೇನೆ ನೀ. ಅಯ್ಯೋ ಇವ್ರು ನೋಡೋ, ಏನು ಇಸ್ಕಂತಿಲ್ಲ ಹೂವನ. ಕಿರುಚ್ಬೇಡ್ವೆ. ಅಯ್ಯೋ ನೋಡ್ ಬನ್ರಿ, ಈ ಚಿಕ್ಕನ್ ಮಗ ಆಗ್ಲೇನಿಯಾ ಇನ್ನೊಂದು ಹುಡುಗಿ ನೀವೋ ರೇಗಿಸ್ತಾವನೆ ಅಂತ ಅನ್ನಿಸ್ತದೆ. ಅದಕ್ಕೆ ಯಾವ್ದೋ ಹುಡುಗಿ ಬಾಯ್ ಬಡ್ಕಂತ ಇಟ್ಕೊಂಡ್ಲಾ? ನೋಡ್ ಬರ್ರ ನೋಡ್ರಿ. ಮೊದ್ಲೇ ಊರ್ ತುಂಬ ನನ್ ಕಂಡ್ರಾಕಿಲ್ಲ, ಆದ್ರೆ ಇವಳೊಬ್ಳು ರಾಕ್ಷಸಿ ಬಂದಂಗೆ ಬರ್ತಾಳೆ. ಲೇ, ಒಂದ್ ಕಿತ ಹೇಳಿದ್ರೆ ಅರ್ಥ ಆಗಲ್ವೇನೆ ಚೈಲ್ಡು? ದಯವಿಟ್ಟು ನಾನು ಬಿಟ್ಬಿಡೆ. ನಾನು ಯಾರನ್ನೂ ಲವ್ ಮಾಡಕ್ಕಿಲ್ಲ. ಸಿಕ್ದಾರ್ಗೆಲ್ಲ ಹೂವು ಕೊಟ್ಟು ಪ್ರಪೋಸ್ ಮಾಡ್ತೀಯಾ? ಈಗ ಇಸ್ಕಂತೀಯ? ನಾ ಇನ್ನೊಂದಿದ ಜೋರಾಗಿ ಬಾಯ್ ಬಡ್ಕೊಂಡ್ಲ ಇವಳು. ಲೋ, ಇಸ್ಕೊಂಬಿಡ್ಲಾ? ಆಮೇಲೆ ನೋಡಿದ ಜನ ತಿಳ್ಕೊಬಿಡ್ತಾರೆ ನೀನ್ ಏನೋ ಮಾಡ್ಬಿಟ್ಟೆ ಇವಳಿಗೆ ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲ ಪರ್ಕೆ ಮೆಟ್ಟು ತಗೊಂಡು ಬಂದ್ಬಿಡ್ತಾರೆ. ಯಾಕ್ಲ ಬೇಕು, ಹಾಳಾಗೋಗ್ಲಿ. ಇಸ್ಕೊಂಡ್ಲ ಸುಮ್ಕೇನಿಯಾ? ಅಮ್ಮ ತಾಯಿ ಕೊಡೆ ಇಲ್ಲಿ. ಹಬ್ಬ ಇಸ್ಕೊಂಡಲ್ಲ. ಐ ಲವ್ ಯು. ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹಾಳು ಬಿದ್ದೋಗು. ಕೊನೆಗೂ ಇಸ್ಕೊಂಡಲ್ಲ ನಾನು ಹೂವನ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್. ನೀನೇನು ಹೇಳಲೇ ಇಲ್ಲ, ನಾನೇನು ಹೇಳಿ ಐ ಲವ್ ಯು ಅಂತ? ನೋಡು, ನೀನು ಹಿಂಗೆ ಟಾರ್ಚರ್ ಕೊಡ್ತಾ ಇದ್ರೆ ಹುಣಸೆ ಮರಕ್ಕೆ ನೇಣು ಹಾಕಬಿಡ್ತೀನಿ ಅಷ್ಟೇನಿಯಾ. ಇಸ್ಕೊಂಡಿದ್ದೀನಿ ತಾನೇ ಮರುವಾದೆಗೆ, ಹೋಗಿ ಇಲ್ಲಿಂದ. ಆದ್ರೂ ಒಂದು ಕಿತ್ತ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ನನ್ನ ಹೇಳ್ಬೇಕಿತ್ತು. ಆಳು ಬಿದ್ದೋಗು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹೋಗಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿನ್ಗೂ. ನಾನು ಹಬ್ಬ ಹೋಗಿ ಜೀವ ವಾಪಸ್ ಬಂದಂಗಾಯ್ತು. ಏನು ಇವಳು ಹಿಂಗೆ ಆಡ್ತಾಳಲ್ಲ, ಇವಳಿಗೊಂದು ಗತಿ ಕಾಣಿಸ್ಬೇಕು. ಹೂವ ಬೇರೆ. ನಿನಗಂತೂ ದೊಡ್ಡ ಫ್ಯಾನ್ ಬಿಡ್ಲಾ. ಸುಮ್ಕಿಲ್ಲ. ನನ್ನ ಪಿರಾಣ ಓದಂಗಾದ್ರೆ ನಿಂಗೆ ತಮಾಸೆ. ಏನ ಜಾಸ್ತಿ ಹೋಗ್ಬಿಟ್ಟು ಅಮಾಸೆ ಆಗ್ಬಿಟ್ರೆ ಆಮೇಕಿಂದ ಕಷ್ಟ. ಸುಮ್ಮನೆ ಯಾಕಬೇಕು? ಚಿಕ್ಕದಾಗಿದ್ದಾಗೇನೆ ನೀ ಅವಾಯ್ಡ್ ಮಾಡಿದ್ರೆ ಅಷ್ಟೇನಿಯೇ ಸಾಕು. ನನಗೆ ಹುಡುಗಿಯರು ಸವಸನೇನಿಯೇ ಬೇಡ ಕಣ್ಲ. ಸಾಕು ಹೋಗ್ಬಿಟ್ಟೈತೆ. ಮೊದಲೆಲ್ಲ ನಾನು ಹುಡುಗಿಯರಿಂದ ಓಡಾಡ್ತಿದ್ದೆ, ಒಬ್ರು ನನ್ನ ಜೊತೆ ಬರ್ತಾ ಇರಲಿಲ್ಲ. ಈಗ ಅವರೆಲ್ಲ ನನ್ನಿಂದೆ ಬರ್ತಾವ್ರೆ. ಇದೊಳ್ಳೆ ಕರ್ಮ ಆಯ್ತು ಗುರು. ನೋಡಿ ಹೋಗೋನ್ ಮೊದಲು. ಆಮೇಕಿಂದ ಮತ್ತೆ ಬಂದ್ಬಿಟ್ಟು ಒಕ್ಕರ್ಸ್ಕೊಬಿಟ್ಟು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ಬಿಟ್ಟು ನನ್ನ ಪ್ರಾಣ ತೆಗಿತಾಳೆ ಕಣ್ಲ. ನನ್ನ ಪ್ರಾಣ ತೆಗಿತಾಳೆ. ಎಲ್ಲಿಂದ ಬರ್ತಾವೋ ಇವೆಲ್ಲ ಕರ್ಮ. ಯಾರ ಮೇಲೆ ಯಾವಾಗ ಅದು ಹೆಂಗ್ ಲವ್ ಹುಡ್ತೈತೆ ಅಂತ ಗೊತ್ತೇ ಆಗಲ್ಲ ಕಣ. ನಮ್ಮಂತ ಇರೋರ್ಗೆಲ್ಲ ಸಿಂಗಲ್ ಡೇ. ಅಲ್ಲ ಕಣ, ಪಾಪ ಹುಡುಗಿ ಕೊಟ್ಟರೆ ಹೂವನ ಯಾಕ್ಲ ಬಿಸಾಕ್ತೆ? ಅಷ್ಟು ಪ್ರೀತಿಯಿಂದ ದುಡ್ಡು ಕೊಟ್ಬಿಟ್ಟು ತಗೊಂಬಂದವಳೆ ಅಂತ ಅನ್ನಿಸ್ತತೆ. ಪಾಕೆಟ್ ಮನಿ ಕುಡ್ಸಿ ತಗೊಂಬಿಟ್ಟು ಬಂದಿರಬೇಕು. ಅದನ್ನ ಯಾಕ್ಲ ಹಿಂಗೆ ಬೀದಿಗೆಸ್ತೆ? ನೋಡಿದ್ರೆ ಮತ್ತೆ ಅವಳು ಬೇಜಾರು ಮಾಡ್ಕೊಳಕ್ಕಿಲ್ವಾ? ಹೇಳು. ಸರಿ ಹೂವು ಎತ್ಕೊಂಡು ಬಾ ಹೋಗೋಣ. ಅಪ್ಪ ತಂದೆ ಯಾವನೂ ಬೇಡ, ಏನೂ ಬೇಡ. ನಾನು ಬೋದಿ ಕಂಡ್ರೆ ಸಾಕು. ಮೊದಲು ಇಲ್ಲಿಂದ ಪ್ಯಾಟ್ ಹೊಂಟೋಗ್ಬಿಡ್ಬೇಕು ಕಣ್ಣ ಬೆಂಗಳೂರಿಗೆ. ನಮ್ಮ ಅಪ್ಪ ಹೇಳೋದೇ ನಿಜ. ಹಳ್ಳಿನ ನಮ್ಮ ಕೈಲಿ ಇರೋಕ್ಕಾಗಕ್ಕಿಲ್ಲ. ಪ್ಯಾಟೆಗೆ ಹೋಗ್ಬಿಡ್ಬೇಕು. ಅದೇನೋ ಪಿಲಾನ್ ಮಾಡಿದೀನಿ ಅಂತಂದಲ್ಲ, ಅದೇನು ಪಿಲಾನ್ನು ಬೇಗ ವರ್ಕೌಟ್ ಮಾಡ್ಲಾ? ಸುಮ್ಕೇನಿಯಾ ಪಾರು ಜೊತೆ ಬೆಂಗಳೂರಿಗೆ ಜಂಪ್ ಆಗೋಣ. ಆಸ್ತಿ ಪಾಸ್ತಿ ಸಿಗಗಂಟ ಎಲ್ಲ ಆರಾಮಾಗಿ ಅಲ್ಲೇ ಇದ್ಬಿಟ್ಟು ನಿಧಾನಕ್ಕೆ ಬರೋಣ. ಇವಳು ಕಾಟಕ್ಕೆ ನಾನೇ ಊರು ಬಿಟ್ಬಿಡ್ತೀನಿ ಕಣ್ಣ. ಇಲ್ಲ ಒಂದು ಕುಡ್ಕೊಂಡು ಬೀದಿ ಎಲ್ಲ ಉಳ್ಳಾಡ್ಬೇಕು, ಇಲ್ಲ ಊರು ಬಿಟ್ಬಿಡ್ಬೇಕು ಅಷ್ಟೇ ನೋಡು. ಸರಿ ಬಾ, ಆರಾಮಾಗಿ ಬಾ. ತಲೆ ಕೆಡಿಸ್ಕೊಬೇಡ, ಏನೋ ಒಂದು ಆಯ್ತದೆ. ಅಪ್ಪ ತಂದೆ ದಯವಿಟ್ಟು ನನಗೆ ಯಾವ ಹುಡುಗಿಯರ್ನು ಕೊಡ್ದಿದ್ದಂಗೆ ಮಾಡಪ್ಪ. ಸಾಕು. ಇವಳು ನೋಡಿದ್ಮೇಲೆ ಯಾರು ಬೇಕಾಗೇ ಇಲ್ಲ ನನಗಂತೂ.